ಈ ವರ್ಷ ಮಳೆಯ ಹೆಚ್ಚಳದಿಂದ ಕೃಷಿಕರಿಗೆ ಉಪಯುಕ್ತವಾಗುವಂತೆ ಮಾಡಲಾದ ಬ್ರಹ್ಮಾವರ ಬಳಿಯ ಚಾಂತಾರು ಮದಗದಲ್ಲಿ ಅತಿ ಹೆಚ್ಚು ನೀರು ಶೇಖರಣೆಗೊಂಡ ಕಾರಣ ಇಲ್ಲಿನ ಸುತ್ತಮುತ್ತಲ ಕೃಷಿಕರು ಸುಗ್ಗಿ ಬೆಳೆಯನ್ನು ಬೆಳೆಸುವ ರೈತರ ನಾಟಿ ಕಾರ್ಯ ಈ ವರ್ಷ ಚುರುಕುಗೊಂಡಿದೆ. ಚಾಂತಾರು ಮದಗದಿಂದ 6 ಕಿಲೋಮೀಟರ್ ದೂರದ ಸುತ್ತಲ ಪ್ರದೇಶದಲ್ಲಿ ಹಲವಾರು ತೋಡುಗಳು ಇದ್ದು ನೀರು ಸೀತಾ ನದಿಗೆ ಹರಿದು ಹೋಗುವುದನ್ನು ತಡೆಮಾಡಿ ಕೆಲವು ಕಡೆಯಲ್ಲಿ ಕಟ್ಟು ಹಾಕಿದ ಕಾರಣ ನೀರಿನ ಹರಿವು ಇರುವ ರೈತರು ಎರಡನೆಯ ಸುಗ್ಗಿ ಬೆಳೆಯನ್ನು ಬೆಳೆಸಿ ಭತ್ತದ ಉತ್ಪಾದನೆಯ ಹೆಚ್ಚಳಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ. ಮಟಪಾಡಿ ಪ್ರದೇಶದಲ್ಲಿ ರಸ್ತೆ ಸಂಪರ್ಕ ಹೊಂದಿರುವ ಪ್ರದೇಶಕ್ಕೆ ಹೊಂದಿಕೊಂಡು ಇರುವ ಗದ್ದೆಗಳು, ನೂರಾರು ಮನೆಗಳು ನಿರ್ಮಾಣಗೊಳ್ಳುತ್ತಿದ್ದರೆ ನೀರಿನ ಅನುಕೂಲ ಇರುವ ರೈತರು ಕೆಲವರು ಬಿತ್ತನೆ ಬೀಜದಿಂದ ಸುಗ್ಗಿ ಬೆಳೆ ಮಾಡಿದರೆ ಇನ್ನು ಕೆಲವರು ಉಳುಮೆ ಯಂತ್ರಗಳು ಹೋಗದ ಕಡೆಯಲ್ಲಿ ಮನೆಯವರೇ ಸೇರಿಕೊಂಡು ಕೈನಾಟಿ ಮಾಡುತ್ತಿರುವ ಅನ್ನದಾತರು ಕಂಡುಬರುತ್ತಿದ್ದಾರೆ. ಡ್ಯೂಟಿ ಇದು ಹೋಯ್ಲೆ ನಾವು ಅದೇ ಅತಿ ಸಣ್ಣ ರೈತರು ತೋಡು ಬದಿ ಗೆದ್ದೆ ಹಾಕ್ಕೊಯ್ ನಾವು ಸ್ವಂತ ಆಗಿ ಮಾಡಿ ನಾವು ಸ್ವಂತ ನೋಡೋದು. ಇದರಲ್ಲೊಂದು 20 ಮಡಿಗೆ ಅಂತ ತೊಂದರೆ ಇಲ್ಲ ಭತ್ತಕ್ಕೆ. ನೀರಿನ ಸೌಕರ್ಯ ಇದ್ದರೆ ಈಗ ಎಲ್ಲರೂ ಸುಗ್ಗಿ ಮಾಡಿದರೆ ಒಳ್ಳೆಯದು. ಯಾಕಂದರೆ ಒಂದು ಭತ್ತ ಹಾಕಿದರೆ 100 ಭತ್ತಕ್ಕೆ ಏನು ತೊಂದರೆ ಇಲ್ಲ. ಅದರಲ್ಲಿ ಎಲ್ಲಾದರೂ ಒಂದು ಗದ್ದೆ ಹಡು ಬಿಡೋದಕ್ಕಿಂತ ಈ ಬೇಸಾಯ ಮಾಡೋದೇ ಒಳ್ಳೆಯದು. ಶಿವರಾಮ್ ಆಚಾರ್ಯ, V4 ನ್ಯೂಸ್, ಬ್ರಹ್ಮಾವರ.